ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ನ ಬೆಳಕು ಚಾನಲ್ನ ಮೊದಲನೇ ವಿಡಿಯೋವನ್ನು ಇವತ್ತು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂತಹ ಒಂದು ಸ್ಥಳ ಇದೇ ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಅರಸೀಕೆರೆ ನಗರದಿಂದ ಸುಮಾರು ಶಿವಮೊಗ್ಗ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ 106ರ ಶಿವಮೊಗ್ಗ ರಸ್ತೆಯಲ್ಲಿ, ಬೆಂಗಳೂರು ಶಿವಮೊಗ್ಗ ರಸ್ತೆಯಲ್ಲಿ ಅರಸೀಕೆರೆಯಿಂದ ಸುಮಾರು 7 ಕಿಲೋಮೀಟರ್ ಮುಂದೆ ಹೋದರೆ ಬೆಂಡೆಕೆರೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಂದು ಶ್ರೀಕೃಷ್ಣನ ದೇವಸ್ಥಾನ ಇದೆ. ಇದು ಸುಮಾರು 800 ವರ್ಷಗಳು ಹಳೆಯದಾದಂಥ ಒಂದು ಶ್ರೀಕೃಷ್ಣ ದೇವಸ್ಥಾನ ಅಂತ ಹೇಳಿ ಒಂದು ನಂಬಿಕೆ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಬರೋಣ. ಸ್ನೇಹಿತರೆ, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಬೆಳಕು ಅಂತ. ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದೆ ಬೆಂಡೆಕೆರೆ ಗ್ರಾಮ, ಎಂಟ್ರಿ ಆಗ್ತಾ ಇದ್ದೀವಿ. ಮನುಷ್ಯೇಶ್ವರ ದೇವಸ್ಥಾನ ಇದೆ. ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಇರ್ತಕ್ಕಂತಹ ಶ್ರೀಕೃಷ್ಣನ ವಿಗ್ರಹ ಇರೋದು ಇದೇ ಜಾಗದಲ್ಲಿ. ನೋಡೋಕ್ಕೆ ತುಂಬ ಸಣ್ಣದಾದ ದೇವಸ್ಥಾನ ಅಂತ ಅನಿಸುತ್ತೆ. ಈ ಕೆಲವು ದಿನಗಳಿಂದ ನಮ್ಮ ಸ್ನೇಹಿತರು ಅರಸೀಕೆರೆ ಸೈಕಲ್ ಫ್ರೆಂಡ್ಸ್ ಅಂತ ಇದ್ದಾರೆ, ಅವರೆಲ್ಲ ಸೇರಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಿಥಿಲಾವಸ್ಥೆಗೊಂಡಿತ್ತು. ಅದನ್ನು ನಾವು ಒಂದು ಮಟ್ಟಕ್ಕೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದು. ಇದರೊಳಗಡೆ ಇರೋದು. ನೀವು ಈ ದೇವಸ್ಥಾನಗಳ ಒಳಗಡೆ ಇರ್ತಕ್ಕಂಥ ಶ್ರೀಕೃಷ್ಣನ ನೋಡಿದರೆ ನಿಜವಾಗೂ ತುಂಬ ಸಂತೋಷ ಪಡ್ತೀರ. ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಇದು ಮುಚ್ಚೋದಂಗೆ ಆಗಿತ್ತು. ಇತ್ತೀಚೆಗೆ ನಮ್ಮ ಅರಸೀಕೆರೆಯ ಸೈಕಲ್ ಬ್ಯಾಚ್ ಅನ್ನೋ ಒಂದು ಸ್ನೇಹಿತರೊಂದಿಗೆ ಸೇರಿ ಆದಷ್ಟು ಇದನ್ನು ಕ್ಲೀನ್ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಆದರೂ ಸಹ ಇಲ್ಲಿ ತುಂಬ ಇಂಥ ಒಂದು ವಿಗ್ರಹ ಇರ್ತಕ್ಕಂಥ ನಮ್ಮ ಕ್ಷೇತ್ರ ಪಡೆದ ನಾವೇ ಪುಣ್ಯವಂತರು. ಇದನ್ನು ಇಂಪ್ರೂವ್ ಮಾಡತಕ್ಕಂಥ ಕೆಲಸ ಆಗಬೇಕಿದೆ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮ ವಿಡಿಯೋವಾಗಿ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇರಲಿ, ಅವ್ರ ಆಶೀರ್ವಾದ ತಗೊಂಡೆ ಮಾಡೋಣ ಅಂತ ಹಾಕಿದ್ದೀನಿ ಸ್ನೇಹಿತರೆ. ಇದು ಒಂದು ನನ್ನ ಸಣ್ಣ ಪ್ರಯತ್ನ. ಈ ಪ್ರಯತ್ನದಲ್ಲಿ ತಾವೆಲ್ಲ ದಯಮಾಡಿ ಈ ಕಾರ್ಯಕ್ಕೆ ನಾನು ಕೈ ಜೋಡಿಸ್ಬೇಕು. ನಿಮ್ಮ ಆರೈಕೆ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಇಂತಹ ಹಲವಾರು ವಿಚಾರಗಳು ನಾನು ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ತೋರಿಸಲಿದ್ದೇನೆ. ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ, ನೋಡಿ ಎಲ್ಲ ಪೂರ್ಣ ಹಾಳಾದಂಗಾಗಿದೆ. ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ನೋಡಿ, ಇಲ್ಲಿ ಉಗ್ರ ನರಸಿಂಹಸ್ವಾಮಿ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಉಗ್ರ ನರಸಿಂಹಸ್ವಾಮಿ ಮತ್ತು ಹಾಗೆಯೇ ನೋಡಿ, ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಸುಮಾರು 800 ವರ್ಷಗಳ ಹಿಂದೆ ಕೇರಳದ ರಾಜ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಕನಸಿನಲ್ಲಿ ಶ್ರೀಕೃಷ್ಣ ಬಂದು ಈ ಬೆಂಡೆಕೆರೆ ಅನ್ನೋ ಒಂದು ಗ್ರಾಮ ಇದೆ, ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಹತ್ತಿರ ಹೋಗಿ ನನ್ನನ್ನು ಸ್ಥಾಪನೆ ಮಾಡು, ನಿಮಗೆ ವಂಶವೃದ್ಧಿ ಆಗಲಿ, ಮಕ್ಕಳಾಗ್ತವೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಬಂದು ಕೇರಳದಿಂದ ಬಂದು ಇಲ್ಲಿ ಈ ದೇವಸ್ಥಾನನ ಕಟ್ಟಿರ್ತಕ್ಕಂಥ ಒಂದು ಇತಿಹಾಸ ಅಂತ ಹೇಳ್ತಾರೆ ಸ್ನೇಹಿತರೆ. ಜೊತೆಗೆ ಯಾರಿಗೆ ಮಕ್ಕಳಾಗಿರಲ್ಲ ಅಂತಹ ದಂಪತಿಗಳು ಇಲ್ಲಿ ಬಂದು ಪೂಜೆ ಮಾಡಿಸಿ ಹೋಗಿ ಅರಕೆ ಕಟ್ಕೊಂಡು ಹೋದರೆ ಖಂಡಿತ ಮಕ್ಕಳಾಗುತ್ತವೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಈ ಅಭ್ಯಂಜನ ಮಾಡಿಸ್ತಿದ್ರೆ ತುಂಬ ಸುಂದರವಾಗಿ ಕಾಣುತ್ತೆ ಶ್ರೀಕೃಷ್ಣನ ವಿಗ್ರಹ. ಇದಕ್ಕೆ ಯಾವುದೇ ರೀತಿಯಾದಂಥ ಅಲಂಕಾರ ಮಾಡಿಲ್ಲ, ಆದರೂ ಸಹ ಭಾಳ ಸುಂದರವಾಗಿದೆ. ಸೊ ಇದು ನಾವಿವತ್ತು ನಿಮಗೆ ಪ್ರಥಮವಾಗಿ ನನ್ನ ಈ ಪ್ರಥಮ ಏನು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಮಹತ್ ಆಸೆಯಿಂದ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದೇ ಅತ್ಯಂತ ಸುಮಾರು ಒಂದು 800 ವರ್ಷ ಹಳೆಯ ವಿಗ್ರಹ ಇರಬೇಕು ಅಂತ ಅಂದ್ಕೊಳ್ತೀನಿ. ತುಂಬ ಸುಂದರವಾಗಿದೆ ಸ್ನೇಹಿತರೆ. ಸುಮಾರು 5 ಅಡಿಗೂ ಹೆಚ್ಚಿರತಕ್ಕಂತಹ ಈ ಒಂದು ವಿಗ್ರಹ.
ವಿಗ್ರಹದ ವೈಶಿಷ್ಟ್ಯ ಏನು ಅಂದರೆ, ನೀವು ಯಾವುದಾದ್ರೂ ಮೆಟಲಲ್ಲಿ ನೋಡಿ, ಮೆಟಲಲ್ಲಿ ಏನಾದರೂ ನಾವು ಇದು ಮಾಡಿದರೆ ಅದು ವೀಣೆಯ ಶಬ್ದ ಬರುತ್ತೆ. ಅದರಲ್ಲೂ ಈ ಪಾದದ ಕೆಳಗಡೆ ಇದೆಯಲ್ಲ ನೋಡಿ, ಯಾವುದರಿಂದ ಮಾಡಿದ್ದಾರೆ ಅನ್ನೋದು ಅಷ್ಟು ಸುಲಭವಾಗಿ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಸುಂದರವಾದಂಥ ಕೆತ್ತನೆ. ಜೊತೆಗೆ ಇದರ ವೈಶಿಷ್ಟ್ಯ ಏನಂದರೆ, ಈ ಕಾಲು ಅಥವಾ ಕೆಲವು ಜಾಗದಲ್ಲಿ ಈ ಕೊಳಲಲ್ಲಿ ನಾವು ಈ ಥರ ಉಜ್ಜಿದಾಗ ಒಂದು ನೋಡಿ, ಈ ಜಾಗದಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಮೆಟಲಿಂದ ಉಜ್ಜಿದ್ರೆ ನಿಮಗೆ ವೀಣೆ ಅಥವಾ ಒಂದು ನಾದಸ್ವರ ಹೊಮ್ಮುತ್ತೆ ಸ್ನೇಹಿತರೆ.